ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 119. ವಜ್ರದಂತೆ ಹೊಳೆಯುತ್ತಿದ್ದ ಅವಳ ಕಣ್ಣುಗಳನ್ನು ನೋಡುತ್ತಾ, ಸಾನು, ನಿಂಗೆ ನನ್ನಿಂದ ಆಗಿರೋ ಗಾಯಕ್ಕೆ ಔಷಧಿ ಹಚ್ತೀನಿ ಎಂದವನು ಅವಳ ಎದೆಯತ್ತ ನೋಡಿ ಮೋಹಕವಾಗಿ ನಗು ಬೀರುತ್ತಾ, ಅವಳ ಬೆಚ್ಚಗಿನ ಎದೆಯೊಳಗೆ ಮುಖ ಹುದುಗಿಸಿಕೊಂಡು ಅವಳು ಮಾಡಿದಂತೆ ತನ್ನ ತುಟಿಗಳಿಂದಲೇ ಆ ಗಾಯವನ್ನು ಮುದ್ದಿಸುತ್ತಾ ಮುಲಾಮು ಹಚ್ಚುತ್ತಿದ್ದ. ವೇದಾಂತ್ ಸನ್ನಿಧಿಯನ್ನು ಎತ್ತಿಕೊಂಡು ಬಂದು ಮೃದುವಾಗಿ ಬೆಡ್ ಮೇಲೆ ಮಲಗಿಸಿದ. ನಿಂಗೆ ಗಾಯ ಆಗಿರೋದು ಇಲ್ಲಿ ಅಲ್ವಾ ಎಂದು ಹೇಳುತ್ತಾ ಅವಳ ಎದೆಯತ್ತ ತೋರಿದಾಗ ಅವಳು ನಾಚಿ ನೀರಾಗಿದ್ದಳು. ಲಜ್ಜೆಯ ಆಭರಣ ಅವಳ ಮುಖವನ್ನು ಆವರಿಸಿತ್ತು. ವೇದಾಂತ್ ಅವಳನ್ನು ಬೆಡ್ ಮೇಲೆ ಮಲಗಿಸಿದಾಗ, ನಾಳೆ ಬೆಳಿಗ್ಗೆ ನಾವು ಹೊರಡುವುದು ಅಂತ ಹೇಳ್ತೀಯಾ? ನೀನು ತುಂಬ ಸ್ವಾರ್ಥಿ ವೇದಾಂತ್. ನಿನ್ನ ಬಟ್ಟೆ ಬರೆಗಳು, ಐಟಮ್ಸ್ ಎಲ್ಲ ನೀಟಾಗಿ ಇಸ್ತ್ರಿ ಮಾಡಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀಯಾ. ಆದರೆ ನನ್ನ ಬಟ್ಟೆ ಎಲ್ಲ ಪ್ಯಾಕಿಂಗ್ ಆಗೇ ಇಲ್ಲ. ಇನ್ನು ರಾತ್ರಿ ಪೂರ್ತಿ ಕುಳಿತು ನಾನು ಆ ಕೆಲಸ ಮಾಡಬೇಕು. ಮುಖ ಸಪ್ಪಗೆ ಮಾಡಿಕೊಂಡು ಹೇಳಿದಾಗ, ಸಾನು, ಯಾವ ಆ್ಯಂಗಲ್ನಿಂದ ನಿಂಗೆ ನಾನು ಅಷ್ಟೊಂದು ಸ್ವಾರ್ಥಿಯಾಗಿ ಕಾಣಿಸಿದ್ದು? ನಿನ್ನ ಬಗ್ಗೆ ನನಗೆ ಒಂಚೂರು ಕಾಳಜಿ ಇಲ್ಲ ಅಂತ ಹೇಳ್ತೀಯಾ? ನೋಡ್ಬಾ ಇಲ್ಲಿ ಎಂದವನು ಪ್ಯಾಕ್ ಆಗಿ ರೆಡಿಯಾಗಿ ಕುಳಿತಿದ್ದ ಒಂದು ಟ್ರಾವೆಲ್ ಬ್ಯಾಗ್ನನ್ನು ಓಪನ್ ಮಾಡಿ ತೋರಿಸಿದ. ಇಲ್ಲಿ ನೋಡು, ಮೊದಲು ನಾನು ನಿನ್ನ ಬಟ್ಟೆಗಳನ್ನೇ ಪ್ಯಾಕ್ ಮಾಡಿ ಇಟ್ಟಿರೋದು. ಬರೀ ಬಟ್ಟೆಗಳು ಮಾತ್ರ ಅಲ್ಲ, ಅದಕ್ಕೆ ಬೇಕಾದ ಎಲ್ಲ ಮ್ಯಾಚಿಂಗ್ ಸೆಟ್ಗಳು ಇದೆ. ಅವಳ ಪರ್ಫ್ಯೂಮ್ಗಳು, ನೈಲ್ ಪಾಲಿಷ್ಗಳು ಕೂಡ ಆ ಬ್ಯಾಗ್ನಲ್ಲಿ ಇತ್ತು. ಕೆಲವು ಹೊಸ ಡ್ರೆಸ್ಗಳು ಮತ್ತು ಅದಕ್ಕೋಸ್ಕರ ಅಂಡರ್ ಗಾರ್ಮೆಂಟ್ಸ್ಗಳನ್ನು ನೋಡಿದಾಗ ಅವಳಿಗೆ ಅಚ್ಚರಿಯೋ ಅಚ್ಚರಿ. ಅದನ್ನು ಕಂಡ ತಕ್ಷಣವೇ ಅವಳ ಕಣ್ಣುಗಳು ಅರಳಿದವು. ಅವಳ ಖುಷಿಗೆ ಪಾರವೇ ಇರಲಿಲ್ಲ. ಅವನನ್ನು ಬಿಗಿದಪ್ಪಿಕೊಂಡು, ಸಾರಿ ವೇದಾಂತ್, ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ನಿನ್ನ ಸೆಲ್ಫಿಶ್ ಅಂದಿದ್ದಕ್ಕೆ ಐ ವಿಲ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್. ನಾನು ನನ್ನ ಮಾತುಗಳನ್ನು ಹಿಂದಕ್ಕೆ ತೆಗೆದುಕೊಳ್ತಿದ್ದೀನಿ. ಇನ್ನೊಂದು ಸಲ ದೊಡ್ಡ ಮನಸ್ಸು ಮಾಡಿ ನನ್ನ ಕ್ಷಮಿಸಿಬಿಡು. ವಜ್ರದಂತೆ ಹೊಳೆಯುತ್ತಿದ್ದ ಅವಳ ಕಣ್ಣುಗಳನ್ನು ತನ್ಮಯತೆಯಿಂದ ನೋಡುತ್ತಾ ಅವಳ ಮುಖದ ಸೌಂದರ್ಯವನ್ನು ತನ್ನ ಕಣ್ಣುಗಳಲ್ಲಿ ಸೆರೆ ಹಿಡಿಯುತ್ತಿದ್ದ ವೇದಾಂತ್. ಸನ್ನಿಧಿ ಮಾಡಬೇಕಾದ ಕೆಲಸಗಳನ್ನೆಲ್ಲ ವೇದಾಂತ್ ಈಗಾಗಲೇ ಮಾಡಿ ಮುಗಿಸಿದ್ದನಲ್ಲ. ಅವಳಿಗೆ ನಂಬಲೇ ಸಾಧ್ಯವಾಗುತ್ತಿಲ್ಲ. ವೇದಾಂತ್, ಐ ಕಾಂಟ್ ಬಿಲೀವ್ ಇಟ್. ನನಗೆ ನನ್ನ ಕಣ್ಣುಗಳನ್ನು ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ. ಇದು ನಿಜಾನಾ? ಇಷ್ಟೆಲ್ಲ ಕೆಲಸಗಳನ್ನು ನೀನು ಯಾವಾಗ ಮಾಡಿದೆ? ಅದು ನನಗೆ ಸ್ವಲ್ಪನೂ ಗೊತ್ತಾಗದ ಹಾಗೆ. ಎಷ್ಟು ದಿನಗಳಿಂದ ನಡೀತಾ ಇದೆ ಪ್ಲಾನ್ಗಳು? ಐ ರಿಯಲಿ ಲೈಕ್ ಇಟ್. ಐ ಲವ್ ಯು ಎನ್ನುತ್ತಾ ಅವನ ಕತ್ತಿಗೆ ಜೋತು ಬಿದ್ದು ತನಗಿಂತ ಎತ್ತರದಲ್ಲಿದ್ದ ಅವನ ನಗುಮುಖದಲ್ಲಿ ಮೂಡಿದ ಗುಳಿ ಕೆನ್ನೆಗೆ ಮುತ್ತಿಟ್ಟಳು. ಸನ್ನಿಧಿ, ನಿನ್ನ ಸ್ಕಿನ್ ತುಂಬ ಸೆನ್ಸಿಟಿವ್ ಅಂತ ಗೊತ್ತು. ಅದಕ್ಕಾಗಿ ಹೊಸ ಡ್ರೆಸ್ಗಳನ್ನೆಲ್ಲ ವಾಶ್ ಮಾಡಿ ಐರನ್ ಮಾಡಿ ಇಟ್ಟಿದ್ದೀನಿ. ಮದುವೆ ಆದಾಗ್ನಿಂದ ಇವತ್ತಿನವರೆಗೂ ದಿನ ನನ್ನ ಬಟ್ಟೆಗಳನ್ನು ನೀಟಾಗಿ ಇಸ್ತ್ರಿ ಮಾಡಿ ಇಡ್ತಿದ್ದೀಯಲ್ಲ. ನಾನು ಯಾವ ಬಟ್ಟೆ ಹಾಕಬೇಕು ಅಂತ ನೀನು ಹೇಳಿದ್ಯೋ ಅದನ್ನು ನಾನು ಚಾಚೂ ತಪ್ಪದೆ ಆ ನಿಯಮವನ್ನು ಪಾಲಿಸ್ತಾ ಬಂದಿದ್ದೀನಿ. ಸಾನು, ಹನಿಮೂನ್ ಟೈಮಲ್ಲಿ ನೀನು ನಾನು ಇಷ್ಟಪಟ್ಟ ಬಟ್ಟೆಗಳನ್ನು ಹಾಕ್ತೀಯಾ ಅನ್ನೋ ನಂಬಿಕೆ ಮೇಲೆ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಒಂದು ವೇಳೆ ನಿಂಗದು ಇಷ್ಟ ಆಗಿಲ್ಲ ಅಂದರೆ ಈಗಲೇ ಚೇಂಜ್ ಮಾಡ್ಕೋಬಹುದು. ಆಯ್ಕೆಯನ್ನು ಅವಳಿಗೆ ಬಿಟ್ಟಿದ್ದ ವೇದಾಂತ್. ನೋ ನೆವರ್. ನೀನು ಯಾವುದನ್ನು ಇಷ್ಟಪಡ್ತೀಯೋ ಅದನ್ನೇ ಹಾಕೋದು. ಚೇಂಜ್ ಮಾಡೋ ಪ್ರಶ್ನೆಯೇ ಇಲ್ಲ. ವೇದಾಂತ್, ನಿಂಗೊತ್ತಾ, ಯಾವಾಗಲೂ ನನ್ನ ಸೆಲೆಕ್ಷನ್ಗಿಂತ ನಿನ್ನ ಸೆಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ. ಆದರೆ ಒಂದು ವಿಚಾರದಲ್ಲಿ ಬಿಟ್ಟು, ತನ್ನ ಎಲ್ಲ ಆಯ್ಕೆಗಳನ್ನು ಇಷ್ಟಪಡುವ ಹುಡುಗಿ ಯಾವುದನ್ನು ಇಷ್ಟಪಡುತ್ತಿಲ್ಲ ಎಂದು ತಿಳಿಯುವ ಕುತೂಹಲ ವೇದಾಂತ್ಗೆ. ಸನ್ನಿಧಿ ತನ್ನ ಮಾತನ್ನು ಅರ್ಧದಲ್ಲೇ ನಿಲ್ಲಿಸಿ ಅವನ ಮುಖದತ್ತ ನೋಡಿದಾಗ ಅವನು ಆಶ್ಚರ್ಯದಿಂದ, ಹೌದಾ, ಯಾವ ವಿಚಾರದಲ್ಲಿ ಎಂದು ಪ್ರಶ್ನಿಸಿದ. ಮದುವೆ ವಿಚಾರದಲ್ಲಿ. ಅವಳ ಮುಖದಲ್ಲಿ ನಗೆ ಉಕ್ಕಿ ಬರುತ್ತಿತ್ತು. ಅವಳ ಮಾತು ಅವನಿಗೆ ಇಷ್ಟವಾಗಲಿಲ್ಲ. ಯಾಕೆ? ನನ್ನ ಸೆಲೆಕ್ಷನ್ ಸೂಪರ್ ಆಗಿದೆ, ತಪ್ಪಾಗಿದೆ ಅಂತ ನಿಂಗೆ ಯಾಕೆ ಅನ್ನಿಸ್ತು? ತುಸು ಅಚ್ಚರಿಯಿಂದಲೇ ಅವಳನ್ನು ಪ್ರಶ್ನಿಸಿದ್ದ ವೇದಾಂತ್. ಯಾಕೆಂದರೆ ನೀನು ನನ್ನ ಸೆಲೆಕ್ಟ್ ಮಾಡಿದ್ಯಾ. ನನಗಿಂತ ನೀನು ಎಲ್ಲ ವಿಧದಲ್ಲೂ ತುಂಬ ಚೆನ್ನಾಗಿದ್ಯಾ. ಅದಕ್ಕೆ ಮದುವೆ ವಿಚಾರದಲ್ಲಿ ನನ್ನ ಸೆಲೆಕ್ಷನ್ ಬೆಸ್ಟ್ ಅಂತ ಹೇಳಿದ್ದು ಎಂದು ಸನ್ನಿಧಿ ಹೇಳಿದಾಗ ಅವನು ಪ್ರೀತಿಯಿಂದ ಅವಳ ಮೂಗು ಹಿಂಡುತ್ತಾ, ಏನಿಲ್ಲ, ನನ್ನ ಸೆಲೆಕ್ಷನ್ನೇ ಬೆಸ್ಟು ಅವನು ವಾದಿಸಲಾರಂಭಿಸಿದ್ದ. ನನ್ನ ಮುದ್ದು ಹುಡುಗಿ ಯಾವುದರಲ್ಲೂ ಕಡಿಮೆ ಇಲ್ಲ ಎಂದು ವೇದಾಂತ್ ಹೇಳಿದಾಗ, ಈ ಗುಳಿಕೆನ್ನೆಯ ರಾಜಕುಮಾರನ ಗುಳಿಯೊಳಗೆ ನಾನ್ಯಾವತ್ತೋ ಬಿದ್ದುಬಿಟ್ಟಿದ್ದೀನಿ. ಹೇಳೋಕೆ ಆಗದೆ ಇರೋ ಪರಿಸ್ಥಿತಿಯಲ್ಲಿದ್ದೀನಿ ಅನ್ನೋದಕ್ಕಿಂತ ಹೇಳೋ ಮನಸ್ಸೇ ಇಲ್ಲ ನನಗೆ ಎಂದವಳು ಅವನತ್ತ ನೋಡಿ ಹೂ ಬಿರಿದಂತೆ ನಕ್ಕಾಗ, ಸಾನು, ನೀನು ಹಾಗೆ ನಗಬೇಡ. ಹಾಗೆ ನಕ್ರೆ ನಾನು ನಿನ್ನ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅವಳ ನಗುವಿಗೆ ಮನಸೋತವನು. ಸಾನು, ನೀನಾಗ ನನ್ನ ಗಾಯಕ್ಕೆ ಔಷಧಿ ಹಚ್ಚಿದೀಯಾ? ಈಗ
ನಿಂಗೆ ನನ್ನಿಂದ ಆಗಿರೋ ಗಾಯಕ್ಕೆ ಔಷಧಿ ಹತ್ತೀನಿ ಎಂದು ಹೇಳುತ್ತಾ ಅವಳ ಎದೆಯತ್ತ ನೋಡಿ ಮೋಹಕ ನಗು ಬೀರುತ್ತಾ ಹೇಳಿದಾಗ ಅವಳು ನಾಚಿ ನೀರಾಗಿದ್ದಳು. ಕಂಪಿಸುವ ತುಟಿಗಳು ಲಜ್ಜೆಯ ಆಭರಣ ಅವಳ ಮುಖವನ್ನು ಆವರಿಸಿತ್ತು. ಅವಳ ಅರೆತೆರೆದ ನಿಮೀಲಿತ ನೇತ್ರ ಅವನಿಗೆ ವಿಶೇಷವಾದ ಆಹ್ವಾನವನ್ನು ನೀಡಿತ್ತು. ವೇದಾಂತ್ ಅವಳ ಬೆಚ್ಚಗಿನ ಎದೆಯೊಳಗೆ ಮುಖ ಹುದುಗಿಸಿಕೊಂಡು ಅವಳು ಮಾಡಿದಂತೆಯೇ ತನ್ನ ತುಟಿಗಳಿಂದಲೇ ಆ ಗಾಯವನ್ನು ಮುದ್ದಿಸುತ್ತಾ ಮುಲಾಮು ಹಚ್ಚುತ್ತಿದ್ದ. ಅವನ ಒರಟು ಕೈಗಳು ಅವಳ ಮೃದುವಾದ ದೇಹವನ್ನು ಸವರುತ್ತಿತ್ತು. ಅವನ ಕೈಗಳಲ್ಲಿದ್ದ ಆತುರದ ಅರಿವಾಯಿತು ಸನ್ನಿಧಿಗೆ. ಅವಳ ಮೈ ಒಮ್ಮೆಲೆ ರೋಮಾಂಚನಗೊಂಡು ನವಿರೆದ್ದಿತ್ತು. ಮೈ ಬಿಸಿ ಏರಿ ಮೃದುವಾಗಿ ಕಂಪಿಸಲಾರಂಭಿಸಿತ್ತು. ವೇದಾಂತ್ನ ತುಂಟಾಟಗಳಿಂದ ಮೈ ಪುಳಕಗೊಂಡವಳು ಹಾಗೆ ಅವನನ್ನು ಬಿಗಿದಪ್ಪಿ ಹಿಡಿದುಕೊಂಡಿದ್ದಳು. ಅವಳ ತುಟಿಗಳು ಅವನ ಮುಖದ ತುಂಬ ಮುತ್ತಿನ ಮಳೆಗರೆಯಲಾರಂಭಿಸಿತ್ತು. ಸಾನು, ನೋವು ಕಡಿಮೆ ಆಯ್ತಾ? ಸನ್ನಿಧಿಯ ಇಂದಿನ ವರ್ತನೆಯಿಂದ ಅವನು ಮತ್ತೇರಿದಂತಾಗಿದ್ದ. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕೇಳಿದಾಗ ಅವನ ಕಣ್ಣುಗಳನ್ನು ಎದುರಿಸುವ ಶಕ್ತಿ ಇಲ್ಲದೆ ಅವಳ ಕಣ್ಣ ನೀಳ್ರೆಪ್ಪೆಗಳು ಕೆನ್ನೆಯ ಮೇಲೆ ಮಲಗಿದವು. ನಾಚಿ ನೀರಾದ ತನ್ನ ಮನದೆನ್ನೆಯ ತುಟಿಗೆ ಬಲವಾಗಿ ತುಟಿ ಇಟ್ಟ ವೇದಾಂತ್. ಸನ್ನಿಧಿ ಅವನ ಪ್ರೀತಿಗೆ ಮನಸೋತಿದ್ದಳು. ಅವಳಿಗೂ ಮೊದಲ ಮ್ಯಾರೇಜ್ ಆ್ಯನಿವರ್ಸರಿಗೆ ಎಲ್ಲಾದರೂ ಹೊರಗೆ ಸುತ್ತಾಡಲು ಹೋಗುವ ಆಸೆಯಿತ್ತು. ಅದೇ ಕಾರಣಕ್ಕಾಗಿ ಅಂದೊಮ್ಮೆ ಅವನ ಬಳಿ ನಾನು ಕೇಳಿದ್ದೆಲ್ಲ ಕೊಡಿಸ್ತೀಯಾ, ಆಮೇಲೆ ಇಲ್ಲ ಅನ್ಬಾರ್ದು ಎಂದು ಹೇಳಿದ್ದಳು. ಅದನ್ನು ಅವನು ಅದೆಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎನಿಸಿತು. ಇಬ್ಬರೂ ಪರಸ್ಪರ ಒಲವಿನ ಸಾಗರದಲ್ಲಿ ಕೊಚ್ಚಿ ಹೋಗಿದ್ದರು. ಸಮಯ ಸರಿಯುತ್ತಲೇ ಇತ್ತು. ಸಾರಿ ಚಿನ್ನ, ನೀನು ನನ್ನ ಹತ್ರ ಇದ್ರೆ ನನ್ನ ಕೈ ಸುಮ್ಮನೆ ಇರೋಲ್ಲ. ನನ್ನ ಮನಸ್ಸು ನಿನ್ನ ಬಯಸುತ್ತೆ. ನಿದ್ದೆ ಆಗದೇ ಇದ್ರೆ ಇಲ್ಲಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡೋ ಟೈಮಲ್ಲಿ ಕಾರಲ್ಲಿ ಮಲಗಿ ನಿದ್ದೆ ಮಾಡು. ನಾಳೆ ಬೆಳಗ್ಗೆ ಬೇಗ ಬರೋಕೆ ಡ್ರೈವರ್ಗೆ ಹೇಳಿದ್ದೀನಿ ಎಂದು ಅವನು ಹೇಳಿದಾಗ ಅವಳಿಗೀಗಲೂ ತನ್ನಿಂದ ಅವನಿಗೆ ನೋವಾಗಿದೆ ಎಂಬ ಭಾವನೆ. ನಿಜ ಹೇಳು ವೇದಾಂತ್, ನಾನು ನಿನ್ನ ಕಾಲಿಗೆ ಏಟ್ ಮಾಡಿಬಿಟ್ಟೆ. ನಿಂಗೇನು ನೋವಾಗಿಲ್ವಾ, ಅಥವಾ ನನ್ನ ಮನಸ್ಸಮಾಧಾನಕ್ಕೆ ಹಾಗೆ ಹೇಳ್ತಾ ಇರೋದಾ ಎಂದು ಅವನನ್ನು ಒಮ್ಮೆ ಪ್ರಶ್ನಿಸಿದಳು ಸನ್ನಿಧಿ. ನಿಜವಾಗ್ಲೂ ಏನೂ ಆಗಿಲ್ಲ. ಅದಕ್ಕೋಸ್ಕರ ನೀನು ರಾತ್ರಿ ಇಡೀ ನಿದ್ದೆ ಕೆಟ್ಟು ಕೂತ್ಕೋಬೇಡ. ನಾಳೆ ಬೆಳಗ್ಗೆ ನಾವು ಹೊರಡಲೇಬೇಕು ಎಂದು ಅವಳ ಕೆನ್ನೆ ಹಿಂಡಿ ಅವಳನ್ನು ಮುದ್ದುಗರೆದು ರಮಿಸಿದ್ದ ವೇದಾಂತ್, ನಿಜ ಹೇಳು, ನೀನ್ಯಾಕೆ ನನ್ನ ಅಷ್ಟೊಂದು ರೇಗಿಸ್ತೀಯಾ? ಸಿಟ್ಟು ಬಂದಾಗ ನಾನೇನು ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಪ್ಲೀಸ್, ಇನ್ಮುಂದೆ ಈ ಥರ ಎಲ್ಲ ನನ್ನ ರೇಗಿಸಬೇಡ. ವೇದಾಂತ್, ನೀನು ನನ್ನ ಭಾವನೆಗಳಿಗೆ ಬೆಲೆನೇ ಕೊಡ್ತಿಲ್ಲ ಅಂತ ಹೇಳಿದೆ. ಆದರೆ ನಾನು ಬಾಯ್ಬಿಟ್ಟು ನಿನ್ನ ಹತ್ರ ಹೇಳುವ ಮೊದಲೇ ನನ್ನ ಮನಸ್ಸನ್ನು ಓದಿ ನನಗೆ ಏನು ಬೇಕು ಅದನ್ನೆಲ್ಲ ಪೂರೈಸ್ತೀಯಾ? ನಿನ್ನ ಗಂಡನನ್ನಾಗಿ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ವೇದಾಂತ್. ನಿಂಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗಂತೂ ಗೊತ್ತೇ ಆಗ್ತಾ ಇಲ್ಲ ಇಂದು ಮನದುಂಬಿ ಹೇಳಿದ್ದಳು ಸನ್ನಿಧಿ. ಅದಕ್ಕೆ ವೇದಾಂತ್ ಹೇಳಿದ, ಅದಕ್ಕೆ ಯಾಕಷ್ಟೊಂದು ಯೋಚನೆ ಮಾಡ್ತೀಯ ಚಿನ್ನ? ನೀನು ನನಗೇನು ಕೊಡೋದು ಬೇಡ. ನಾನೇ ನಿನ್ನಿಂದ ಎಲ್ಲವನ್ನು ದೋಚ್ಕೋತಾ ಇದ್ದೀನಲ್ಲ, ಸೋ ಡೋಂಟ್ ವರಿ. ವೇದಾಂತ್ನ ಕೈಗಳು ಅವಳನ್ನು ಮತ್ತು ಹತ್ತಿರಕ್ಕೆ ಎಳೆದು ಒತ್ತಿ ಹಿಡಿದುಕೊಂಡವು. ಈಗ ಅವಳ ಮುಖದಲ್ಲಿ ಸಂತೃಪ್ತಿ ಕಾಣಿಸಿತು ವೇದಾಂತ್ಗೆ. ಒಂದು ದಿನ ಕೂಡ ನಿನ್ನ ಬಿಟ್ಟು ನನಗೆ ಇರೋಕೆ ಸಾಧ್ಯನೇ ಇಲ್ಲ. ನೀನು ಎಲ್ಲಿ ಹೋದರೂ ನಾನು ನಿನ್ನ ಜೊತೆನೇ ಬರ್ತೀನಿ. ಪ್ಲೀಸ್ ವೇದಾಂತ್, ಇನ್ಮುಂದೆ ಜೋಕ್ಗೆ ಕೂಡ ನಿನ್ನ ಬಿಟ್ಟು ಹೋಗ್ತೀನಿ ಅಂತ ನನ್ನ ಹತ್ರ ಹೇಳೋಕೆ ಬರಬೇಡ. ಅದನ್ನು ಸಹಿಸೋ ಶಕ್ತಿ ನನಗಿಲ್ಲ. ಸನ್ನಿಧಿ ತುಂಬ ಭಾವುಕಳಾಗಿ ಹೇಳಿದಾಗ ತಾನವಳನ್ನು ಇಂದು ಇಷ್ಟು ಕಾಡಿಸಬಾರದಾಗಿತ್ತು ಎನಿಸಿತು ವೇದಾಂತ್ಗೆ. ಅವಳು ಕಣ್ತುಂಬಿ ಹೇಳಿದಾಗ, ನಿನ್ನ ಜೊತೆ ಹೀಗೆ ತುಂಟಾಟ ಆಡಿದ್ರೇನೆ ನನಗೆ ಮನಸ್ಸಿಗೆ ಸಮಾಧಾನ ಆಗೋದು. ಹೌದು, ನಾನು ನಿಂಗೆ ಅಷ್ಟೊಂದು ಹೊಡೆದಾಗ್ಲೂ ನಿಂಗೇನು ಕೋಪ ಬರಲಿಲ್ವಾ? ಸನ್ನಿಧಿ ಅವನ ಬಳಿ ಪ್ರಶ್ನೆ ಮಾಡಿದ್ದಳು. ಇಲ್ಲ ಚಿನ್ನ, ನಿನ್ನ ಕೈಯಲ್ಲಿ ಏಟು ತಿನ್ನೋದು ಅಂದರೆ ನನಗೆಷ್ಟು ಖುಷಿ ಅಂತ ನಿಂಗೆ ಗೊತ್ತಲ್ಲ ವೇದಾಂತ್ ಹೇಳಿದಾಗ ಅವಳು ಮಾತು ಮುಂದುವರಿಸಿದ್ದಳು. ಸಾನು, ಮಾತಾಡ್ತಾ ಇದ್ರೆ ಬೆಳಗ್ಗೆ ನಾವು ಹೊರಡುವ ಟೈಮ್ ಬರುತ್ತೆ ಸಾನು. 5 ಗಂಟೆಗೆ ಏಳಬೇಕು. ಒಂದು 3 ಅವರ್ಸ್ ಆದರೂ ನಿದ್ದೆ ಮಾಡೋಣ ಪ್ಲೀಸ್. ವೇದಾಂತ್ಗೆ ಈಗ ನಿದ್ದೆ ತಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಅವನ ಕಣ್ಣನ್ನು ಬಲವಾಗಿ ಮುಚ್ಚಿಕೊಂಡು ಮಲಗಿದ್ದ. ಅವನಿಗೆ ತಕ್ಷಣವೇ ನಿದ್ದೆ ಬಂದಿತ್ತು. ಸನ್ನಿಧಿಗೆ ನಿದ್ದೆ ಬರುವಾಗ ಲೇಟಾಗಿತ್ತು. ಬೆಳಗ್ಗೆ 5 ಗಂಟೆಗೆ ಅಲಾರಾಮ್ ಇಟ್ಟುಕೊಂಡು ಎದ್ದಿದ್ದ ವೇದಾಂತ್. ಆದರೆ ಸನ್ನಿಧಿಗೆ ಅಲಾರಾಮ್ ಹೊಡೆದುಕೊಂಡಾಗ ಎಚ್ಚರವೇ ಆಗಿರಲಿಲ್ಲ. ಗಾಢ ನಿದ್ದೆಯಲ್ಲಿದ್ದಳು. ವೇದಾಂತ್ ಅವಳನ್ನು ಎಚ್ಚರಿಸಲು ಪ್ರಯತ್ನ ಪಡುತ್ತಲೇ ಇದ್ದ. ಅವಳಿಗೆ ಹೇಳುವ ಮನಸ್ಸೇ ಇಲ್ಲ. ಈಗ ತಾನೇ ಮಲಗಿದ್ದೀನಿ, ನನಗಿನ್ನೂ ನಿದ್ದೆ ಆಗಿಲ್ಲ, ಪ್ಲೀಸ್ ನನ್ನ ಬಿಟ್ಬಿಡು, ನಿದ್ದೆ ಬರ್ತಾ ಇದೆ ಎಂದು ಪುಟ್ಟ ಮಗುವಿನಂತೆ ಮಗ್ಗಲು ಬದಲಾಯಿಸಿ ಮಲಗಿದಾಗ ಅವನು ಮತ್ತೆ ಅವಳನ್ನು ಎಬ್ಬಿಸುವ ಪ್ರಯತ್ನ ಮಾಡುತ್ತಿದ್ದ. ಪ್ಲೀಸ್ ವೇದಾಂತ್, 5 ನಿಮಿಷ, ಆಮೇಲೆ ಹೇಳ್ತೀನಿ ಎಂದು ಮತ್ತೆ ದಿಂಬಿನಲ್ಲಿ ಮುಖ ಹುದುಗಿಸಿಕೊಂಡು ಮಲಗಿ ನಿದ್ದೆ ಹೋಗಿದ್ದಳು ಸನ್ನಿಧಿ. ಅವನು ಸ್ನಾನ ಮಾಡಿ ಬಂದರೂ ಅವಳು ಎದ್ದೇಳುತ್ತಲೇ ಇಲ್ಲ. ಸಾನು, ಲೇಟ್ ಮಾಡಬೇಡ, ಆಮೇಲೆ ಪ್ಲೇನ್ ಮಿಸ್ ಆಗುತ್ತೆ. ಸಾನು, ನೀನು ಮರೆತೇ ಬಿಟ್ಯಾ?
ನಾವಿವತ್ತು ಹನಿಮೂನ್ಗೆ ಹೋಗ್ತಾ ಇದ್ದೀವಿ ಎಂದವನು ಅವಳ ಕಿವಿಯ ಬಳಿ ಪಿಸು ದನಿಯಲ್ಲಿ ಹೇಳಿ ಅವಳ ಕೆನ್ನೆ ತಟ್ಟಿ ಎಬ್ಬಿಸಲು ಪ್ರಯತ್ನ ಪಡುತ್ತಿದ್ದ. ಇಲ್ಲ, ಹುಡುಗಿ ಎದ್ದೇಳುತ್ತಲೇ ಇಲ್ಲ. ಕೊನೆಗೆ ಅವಳ ಮುಖಕ್ಕೆ ನೀರು ಹಾಕಿ ಅವಳನ್ನು ಎಬ್ಬಿಸಿದ್ದ ವೇದಾಂತ್. ಒಮ್ಮೆಲೆ ಮುಖದ ಮೇಲೆ ತಣ್ಣಗಿನ ನೀರು ಬೀಳುತ್ತಲೇ ಬೆಚ್ಚಿ ಬಿದ್ದಿದ್ದಳು ಸನ್ನಿಧಿ. ಅವನು ತನ್ನ ಮುಖದ ಮೇಲೆ ನೀರು ಸುರಿದಿದ್ದು ಅವಳಿಗೆ ಒಂದು ಸ್ವಲ್ಪವೂ ಇಷ್ಟವಾಗಿರಲಿಲ್ಲ. ಒಳ್ಳೆಯ ಸಿಹಿ ನಿದ್ದೆಯಲ್ಲಿದ್ದಳು. ಭಂಗ ಬಂದಿತ್ತು. ಅವಳು ಸಿಟ್ಟಿನಿಂದ ಸುಡು ನೋಟ ಬೀರಲು ವೇದಾಂತ್, ಸಾರಿ ಯಾರ್, ನನಗೆ ಬೇರೆ ಮಾರ್ಗನೇ ಇರಲಿಲ್ಲ. ಅದಕ್ಕೆ ನಿನ್ನ ಹತ್ರ ರಾತ್ರಿ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡ ಅಂತ ಹೇಳಿದ್ದು. ಬೇಗ ಎದ್ಬಿಡು ಚಿನ್ನ. ಈಗ ನೀನೇ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀಯೋ? ಅಲ್ಲ, ಆ ಕೆಲಸನೂ ನಾನೇ ಮಾಡಬೇಕಾ ಎಂದು ತುಂಟತನದಿಂದಲೇ ಅವಳನ್ನು ರೇಗಿಸಿದ್ದ ವೇದಾಂತ್. ಅವಳು ಮನಸ್ಸಿಲ್ಲದ ಮನಸ್ಸಿನಿಂದಲೇ ಎದ್ದು ಕುಳಿತಿದ್ದಳು. ಬೇಗ ಬೇಗ ಸ್ನಾನ ಮಾಡ್ಕೊಂಡು ಬಾ, ನಿದ್ದೆ ಎಲ್ಲ ಹೊರಟು ಹೋಗುತ್ತೆ. ಈಗ ಇನ್ನೂ ರಾತ್ರಿ, ಬೆಳಗ್ಗೆ ಆಗಿಲ್ಲ. ರಾತ್ರಿ ಸ್ನಾನ ಬೇರೆ ಮಾಡಬೇಕಾ ಎನ್ನುತ್ತಾ ಮನಸ್ಸಿಲ್ಲದ ಮನಸ್ಸಿನಿಂದಲೇ ನಿದ್ದೆಗಣ್ಣಿನಲ್ಲಿ ಸ್ನಾನಕ್ಕೆ ಹೊರಟಿದ್ದಳು ಸನ್ನಿಧಿ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.